ನಮಸ್ಕಾರ. ಇವತ್ತಿನ ಈ ವಿಡಿಯೋ ನಿಮಗೆ ಸೀಸರ್ಗೆ ಸಂಬಂಧಪಟ್ಟಂತಹ ವಿಡಿಯೋ ಇದು. ದಿಸ್ ಈಸ್ ಆಲ್ಸೋ ಎ ವಿಡಿಯೋ ವಿಚ್ ಈಸ್ ರಿಲೇಟೆಡ್ ಟು ಸರ್ಚ್ ಆ್ಯಂಡ್ ಸೀಸರ್. ಸರ್ಚ್ ಆ್ಯಂಡ್ ಸೀಸರ್ ಸರ್ಚ್ ಆ್ಯಂಡ್ ಸೀಸರ್ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕರ್ನಾಟಕದ ಪ್ರಮುಖವಾದಂತಹ ಒಂದು ಪ್ರಕರಣ ಇದ್ದುದರಿಂದ ಈ ಪ್ರಕರಣವನ್ನು ಚರ್ಚೆ ಮಾಡೋದು ಸೂಕ್ತ ಅಂತ ಹೇಳಿ ನಾನು ಇದನ್ನು ಯೂನಿಟ್ ಟೂಗೆ ಸಂಬಂಧಪಟ್ಟಂಥ ವಿಡಿಯೋ. ಈ ಪ್ರಕರಣವನ್ನು ನಿಮ್ಮ ಮುಂದೆ ಒಂದು ಬ್ರೀಫ್, ಈ ಪ್ರಕರಣದಲ್ಲಿ ಏನು ನಡೀತು ಅಂದರೆ ಎಂತೆಂಥ ಸಂದರ್ಭದಲ್ಲಿ ಸರ್ಚ್ ಆ್ಯಂಡ್ ಸೀಸರ್ ಮಾಡ್ಬೋದು ಅನ್ನೋದನ್ನು ಕೂಡ ಈ ಒಂದು ಪ್ರಕರಣದಿಂದ ನಾವು ಕಂಡುಕೊಳ್ಬೋದು ಅಂತ ಹೇಳ್ತಾ, ಇದರ ಫ್ಯಾಕ್ಟ್ಸ್ ನೋಡ್ತೀವಿ, ಇಶ್ಯೂಸ್ ನೋಡ್ತೀವಿ, ಜಡ್ಜ್ಮೆಂಟ್ ನೋಡ್ತೀವಿ, ಲೀಗಲ್ ಪ್ರಿನ್ಸಿಪಲ್ಸ್. ಆಮೇಲೆ ಇಲ್ಲಿ ನೋಡಿ, ಸೆಕ್ಷನ್ 98-99 ಆಫ್ BNSS ಬಗ್ಗೆ ಇದು ಮಾತಾಡ್ತದೆ. ಅಂದರೆ ಸರ್ಚ್ ಆ್ಯಂಡ್ ಸೀಸರ್ನಲ್ಲಿ ಇದು ಒಂದು ಸೇರಿಕೊಂಡಿದೆ, ಇನ್ನೂ ಒಂದಿದೆ. ಅದನ್ನು ನೋಡಿ, ಅವಶ್ಯಕತೆ ಇದ್ದರೆ ಇನ್ನೂ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತೀನಿ, ಕೇಸ್ ಲಾ ತರ್ತೀನಿ. ಏನಂದರೆ ಯಾವುದೇ ವ್ಯಕ್ತಿಯನ್ನು ಅನಧಿಕೃತವಾಗಿ ಯಾರಾದರೂ ಎತ್ಕೊಂಡು ಹೋಗಿದ್ರೆ ಅವ್ರನ್ನೂ ಸರ್ಚ್ ಮಾಡಲಿಕ್ಕೆ ಇದೇ ಒಂದು ಚಾಪ್ಟರ್ನಲ್ಲಿ ಕೂಡ ಅವಕಾಶ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇದು ಒಂದು ಪುಸ್ತಕದ ವಿಚಾರವಾಗಿರ್ತಕ್ಕಂತಹ ಒಂದು ವಿಡಿಯೋ ಇದು. ಸೊ ದೇರ್ ಫೋರ್ ಲೆಟ್ ಅಸ್ ನೌ ಸಿ ದಿಸ್ ವಿಡಿಯೋ ಇನ್ ಡೀಟೇಲ್. ಈ ಪ್ರಕರಣದಲ್ಲಿ ಏನು ನಡೀತು ಅಂತಕ್ಕಂಥದ್ದನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ವಿಡಿಯೋ ಇದು ಆಗಿದ್ದರಿಂದ ಈ ವಿಡಿಯೋನ ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ವಾಟ್ ಆರ್ ದ ಇಶ್ಯೂಸ್ ಅಂತ ನಾವು ನೋಡುವುದಾದರೆ, ಈ ಪ್ರಕರಣದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ನಮಗೆ ಗೊತ್ತಿರುವ ಹಾಗೆ ಪ್ರಸಿದ್ಧ ಲೇಖಕರು, ಪ್ರಸಿದ್ಧ ಕನ್ನಡ ಸಾಹಿತಿ ಕೂಡ ಅವರು ಒಂದು ಪುಸ್ತಕವನ್ನು ಬರೀತಾರೆ. ಅದಕ್ಕೆ ಧರ್ಮ ಕಾರಣ ಅಂತ, ಪುಸ್ತಕದ ಹೆಸರು ಧರ್ಮ ಕಾರಣ. ಇಲ್ಲಿ ಬರೆದಿರಬೇಕು, ಪುಸ್ತಕದ ಹೆಸರು ಧರ್ಮ ಕಾರಣ ಎಂಬ ಪುಸ್ತಕ. ಧರ್ಮ ಕಾರಣ ಎಂಬ ಪುಸ್ತಕವನ್ನು ಬರೀತಾರೆ. ಈ ಪುಸ್ತಕದಿಂದ ಈ ಒಂದು ಪ್ರಕರಣ ಸ್ಟಾರ್ಟ್ ಆಗ್ತದೆ. ಏನು? ಡೀಲಿಂಗ್ ವಿತ್ ಲೈಫ್ ಆ್ಯಂಡ್ ಫಿಲಾಸಫಿ ಆಫ್ ಬಸವಣ್ಣ. ಬಸವಣ್ಣನವರ ಬಗ್ಗೆ ಪುಸ್ತಕ ಬರೀತಾರೆ. ಅಲ್ಲಿ ಈ ಬಸವಣ್ಣನವರಿಗೆ ಬರೆದಂತಹ ಪುಸ್ತಕ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ವೀರಶೈವ ಸ್ವಾಮಿಗಳಿಗೆ ಇದು ಸಮಸ್ಯೆಯನ್ನು ಮಾಡ್ತದೆ. ಅಂದರೆ ಅವರು ಇಲ್ಲಿ ಧರ್ಮ ಕಾರಣ ಪುಸ್ತಕದಲ್ಲಿ ಸರಿಯಾದಂತಹ ವಿವರವನ್ನು ಕೊಟ್ಟಿಲ್ಲ, ಇದು ಜನರಿಗೆ ತಪ್ಪು ಮಾಹಿತಿ ರವಾನಿಸ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಇವರು ಬರ್ತಾರೆ. ಸರ್ಟನ್ ಪೋರ್ಷನ್ಸ್ ಆಫ್ ದ ಬುಕ್ ವೇರ್ ಅಲಿಜ್ಡ್ ಟು ಬಿ ಹಿಸ್ಟಾರಿಕಲಿ ಇನ್ಕರೆಕ್ಟ್, ಅಫೆನ್ಸಿವ್ ಆ್ಯಂಡ್ ಹರ್ಟ್ಫುಲ್ ಟು ರಿಲಿಜಿಯಸ್ ಸೆಂಟಿಮೆಂಟ್ಸ್ ಆಫ್ ವೀರಶೈವ ಕಮ್ಯುನಿಟಿ. ಈ ವೀರಶೈವ ಜಾತಿಯವರಿಗೆ ಹಿಂಸೆ ಮಾಡುವಂತಹ ಮತ್ತು ಐತಿಹಾಸಿಕವಾಗಿ ತಪ್ಪಾಗಿರುವಂತಹ ಮತ್ತು ಒಂದು ಧರ್ಮದ ಮೇಲೆ ಧರ್ಮದ ಅವಹೇಳನ ಮಾಡುವಂತಹ, ಧರ್ಮಕ್ಕೆ ಧಕ್ಕೆ ತರುವಂತಹ ವಿಚಾರಗಳು ಇದರಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾರೆ. ಸೊ ವಾಟ್ ಹ್ಯಾಪನ್ಸ್ ಈಸ್ ಹಿಯರ್ ದ ಆರ್ಟಿಕಲ್ 19(1)(a, ಆರ್ಟಿಕಲ್ 25 are also affected. In article 25 you can propagate a religion but you cannot hurt other religion ಅಂತ ಹೇಳ್ತದೆ. Impliedly article 25 says that no one is having the power to hurt the sentiments of another community ಅಂತ ಹೇಳ್ತಾರೆ. ಆದರೆ 19(1) ಏನು ಹೇಳ್ತಾರೆ? ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿ ಇರ್ತಕ್ಕಂತಹ ಭಾವನೆಯನ್ನು, ಇಟ್ ಈಸ್ ರೈಟ್ ಆಫ್ ಫ್ರೀಡಮ್ ಫಾರ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇಲ್ಲಿ ಬರಗೂರ್ ಅವ್ರದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಬೈ ಆರ್ಟಿಕಲ್ 19(2). ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಬೈ ಆರ್ಟಿಕಲ್ 19(2). ಅಂದ್ರೆ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇನ್ನೊಬ್ಬರನ್ನ ಹರ್ಟ್ ಮಾಡಬಾರ್ದು ಅಂತಕ್ಕಂಥದ್ದು. ಆ ಒಂದು ವಿಷಯವನ್ನ ಇಲ್ಲಿ ವೀರಶೈವ ಧರ್ಮಕ್ಕೆ ಇದು ತೊಂದರೆ ಆಗಿರುವಂತಹ ವಿಷಯವಾಗಿರುವುದರಿಂದ 25 ಮತ್ತು ಆರ್ಟಿಕಲ್ 19(2) ಇವೆರಡೂದರ ಆಧಾರದ ಮೇಲೆ ಇಲ್ಲಿ ಪ್ರಕರಣ ದಾಖಲಾಗುತ್ತೆ. ಏನಾಗುತ್ತೆ?
ಫಾಲೋಯಿಂಗ್ ದ ಪ್ರೊಸೆಸ್, ಇವರು ಧರಣ ಇದೆಲ್ಲ ಮಾಡ್ತಾರೆ, ಪ್ರೊಸೆಷನ್ ಎಲ್ಲ ಮಾಡ್ತಾರೆ, ಡಿಸ್ಟರ್ಬೆನ್ಸ್ ಆಗುತ್ತೆ, ಪಬ್ಲಿಕ್ ಆರ್ಡರ್ ಡಿಸ್ಟರ್ಬೆನ್ಸ್ ಆಗುತ್ತೆ. ನೋಡಿ 19(2) ಸೇಸ್ ದಟ್ ಎನಿಥಿಂಗ್ ಯು ಡೂ ಯು ಶುಡ್ ನಾಟ್ ಡಿಸ್ಟರ್ಬ್ ದಿ ಪಬ್ಲಿಕ್ ಆರ್ಡರ್. ಅದಕ್ಕೆ ಹೇಟ್ ಸ್ಪೀಚ್ ಕೂಡ ಇಟ್ ಡಿಸ್ಟರ್ಬ್ಸ್ ಪಬ್ಲಿಕ್ ಆರ್ಡರ್, ಇಟ್ ಕೆನಾಟ್ ಬಿ ಡನ್, ರೈಟ್? ದೇರ್ಫೋರ್ ಪಬ್ಲಿಕ್ ಆರ್ಡರ್, ದ ಸ್ಟೇಟ್ ಗವರ್ಮೆಂಟ್ ಇಶ್ಯೂಡ್ ಎ ನೋಟಿಫಿಕೇಶನ್. ನೋಡಿ ಅವಾಗ ಏನ್ ಮಾಡುತ್ತೆ, ಸ್ಟೇಟ್ ಗವರ್ಮೆಂಟ್ ಬ್ಯಾನ್ ಮಾಡಿಬಿಡುತ್ತೆ ಈ ಪುಸ್ತಕವನ್ನ. ದಿಸ್ ಧರ್ಮ ಕಾರಣ ಇಸ್ ಬ್ಯಾಂಡ್, ಧರ್ಮ ಕಾರಣ ಈಸ್ ಬ್ಯಾಂಡ್. ಈ ರೀತಿ ಪುಸ್ತಕವನ್ನ ಬ್ಯಾನ್ ಮಾಡಲಿಕ್ಕೆ ನಮ್ಮ BNSS ನಲ್ಲಿ ಅಧಿಕಾರ ಇದೆ. BNSS ನ ಆಕ್ಚುಲಿ ಇದು ಕರೆಸ್ಪಾಂಡಿಂಗ್ BNSS ಸೆಕ್ಷನ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ. CRPC 195, CRPC 195. 1 minute, I will let me confirm this section. It is whether CRPC or BNSS, that is better. We will just confirm it. Section 95. Certain publications forfeited. Yes, it is actually section 98 of BNSS. ಇದನ್ನು ನಾವು ಸೆಕ್ಷನ್ 98 ಆಫ್ BNSS. ಈ ಕೇಸು CRPC ಕಾಲದಲ್ಲಿ ಆಗಿರೋದ್ರಿಂದ ಇಲ್ಲಿ ಅದನ್ನು ಬರೆದಿದೆ. ನಾವಿಲ್ಲಿ ಏನು ಮಾಡ್ಬೋದು, ಸೆಕ್ಷನ್ 98 ಆಫ್ BNSS ಅಂತ ತಗೋಬಹುದು. BNSS 2023 ಪ್ರಕಾರ ಸರ್ಕಾರಕ್ಕೆ ಅಧಿಕಾರ ಇದೆ, ಪವರ್ ಟು ಡಿಕ್ಲೇರ್ ಸರ್ಟನ್ ಪಬ್ಲಿಕೇಶನ್ಸ್ ಫೋರ್ಫಿಟೆಡ್ ಅಂಡ್ ಟು ಇಶ್ಯೂ ಸರ್ಚ್ ವಾರೆಂಟ್ಸ್ ಫಾರ್ ದ ಸೇಮ್. ನೋಡಿ, ಹಿಯರ್ ಆಲ್ಸೋ ಇಟ್ ಪರ್ಟೈನ್ಸ್ ಟು ಸರ್ಚ್ ವಾರೆಂಟ್. ಸರ್ಚ್ ವಾರೆಂಟ್ ಅಂದ್ರೆ ಯಾವ ಅಂಗಡಿಯಲ್ಲಿ ಪುಸ್ತಕ ಅದಾವ ಎಲ್ಲಾ ಪುಸ್ತಕಗಳನ್ನು ಗವರ್ಮೆಂಟ್ ಏನ್ ಮಾಡ್ತದೆ, ಸೀಸ್ ಮಾಡ್ತದೆ. ಕರ್ನಾಟಕ ಸರ್ಕಾರ ಎಲ್ಲಾ ಪುಸ್ತಕಗಳನ್ನ, ಗಲಾಟೆ ನಡೆದಕ್ಕೆ ಸ್ಟಾರ್ಟ್ ಆದ ಕೂಡಲೇ ಏನ್ ಮಾಡ್ತದೆ, ಎಲ್ಲಾ ಅಂಗಡಿಗಳಿರುವಂತಹ ಪುಸ್ತಕಗಳನ್ನು ಸೀಸ್ ಮಾಡಿ ಆಮೇಲೆ ಪುಸ್ತಕವನ್ನು ಬ್ಯಾನ್ ಮಾಡ್ತದೆ. ದ ಆಥರ್ ಚಾಲೆಂಜ್ ದ ಫೋರ್ಫೀಚರ್ ಬಿಫೋರ್ ದ ಹೈಕೋರ್ಟ್. ಹೈಕೋರ್ಟಿನ ಮುಂದೆ ಇಲ್ಲಿ ಏನ್ ಮಾಡ್ತಾರೆ, ಸೊ ದಿಸ್ ಇಸ್ ನಾಟ್ 98, ದಿಸ್ ಇಸ್ 99, ಹಿಯರ್ ಇಟ್ ಈಸ್ 99, ಹಿಯರ್ ಇಟ್ ಈಸ್ 98. 99 ನಲ್ಲಿ ಏನಿದೆ ಅಂತಂದ್ರೆ, ಯಾವುದೇ ಈ ರೀತಿಯಾದಂತಹ ಸೀಸರ್ ಅನ್ನು ಮಾಡಿದ್ರೆ ನೇರವಾಗಿ ನನ್ನ ಆರ್ಟಿಕಲ್ 19(1)A ಹರಣ ಆಗಿದೆ, ಸರ್ಕಾರದ ಕ್ರಮ ಸರಿ ಇಲ್ಲ ಅಂತ ಹೇಳಿ ಕೇಸ್ ಹಾಕ್ಲಿಕ್ಕೂ ಇದರಲ್ಲೇ ಪ್ರಾವಧಾನ ಇದೆ. BNSS ನಲ್ಲಿಯೂ ಪ್ರಾವಧಾನ ಇದೆ. ಈ ಪ್ರಾವಧಾನ ಏನ್ ಹೇಳುತ್ತೆ ಅಂತಂದ್ರೆ, ಸೆಕ್ಷನ್ 99 ಆಫ್ BNSS ಪ್ರಕಾರ ಆರ್ ಓಲ್ಡ್ ಸೆಕ್ಷನ್ 96 ಆಫ್ CRPC. ನೀವೇನ್ ಮಾಡ್ಬೋದು, ಪರೀಕ್ಷೆಯಲ್ಲಿ BNSS ನೇ ಬರೀಬಹುದು. 98, 99 ಐ ಆಮ್ ಡಿಸ್ಕಸಿಂಗ್ ವಿತ್ ದಿಸ್ ಕೇಸ್ ಸ್ಪೆಸಿಫಿಕಲಿ. ನೋಡಿ, ಇಲ್ಲಿ ಪುಸ್ತಕವನ್ನು ಕರ್ನಾಟಕ ಸರ್ಕಾರಕ್ಕೆ 98 ಅಲ್ಲಿ ಏನು ಅಧಿಕಾರ ಇದೆ, BNSS 98 ಅಲ್ಲಿ ಪುಸ್ತಕವನ್ನು ಸೀಸ್ ಮಾಡಿಬಿಡ್ಬೋದು. ಬರೀ ಸೀಸ್ ಮಾಡೋದು ಅಷ್ಟೇ ಅಲ್ಲ, ಎಲ್ಲಾ ಅಂಗಡಿಯಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಎತ್ಕೊಂಡ್ಬರ್ಬೋದು ಸರ್ಕಾರ. ಆ ರೀತಿಯ ಅಧಿಕಾರಿಗಳು ಅದನ್ನ ಲೇಖಕರು ಏನ್ ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು. ಅದನ್ನ ನೇರವಾಗಿ ಎಲ್ಲಿ ಪ್ರಶ್ನೆ ಮಾಡ್ಬೋದು, ಹೈಕೋರ್ಟಿನ ಮುಂದೆ ಪ್ರಶ್ನೆ ಮಾಡ್ಬೋದು ಅಂತ ಹೇಳಿ ಸೆಕ್ಷನ್ 99 ಆಫ್ BNSS ಅಲ್ಲಿ ಹೇಳಲಾಗಿದೆ. ಸೆಕ್ಷನ್ 99 ಆಫ್ BNSS ಆರ್ ಇಟ್ಸ್ ಕರೆಸ್ಪಾಂಡಿಂಗ್ ಸೆಕ್ಷನ್ ಅಂಡರ್ correspond to section 95 of the code of ಇದಕ್ಕೆ 95, ಇದು 96 ಕರೆಕ್ಟ್ ಇದೆ. CRPC ಕರೆಕ್ಟ್ ಇದೆ. ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು 99 ಅಂದ್ರೆ ಎಲ್ಲ ಒಂದೇ, ಇಟ್ ಇಸ್ ಓನ್ಲಿ 2 ಕಾಪಿ. ಅವಾಗ ಸರ್ಕಾರದ ವಿರುದ್ಧ ಬರಗೂರು ರಾಮಚಂದ್ರಪ್ಪನವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ಇಲ್ಲ ಹಿ ಹ್ಯಾಸ್ ಗಾಟ್ ಎ ರೈಟ್ ಅಂಡರ್ ಆರ್ಟಿಕಲ್ 19(1)A ಅಂತ ಹೇಳಿ ಸರ್ಕಾರದ ಆಜ್ಞೆಯನ್ನು ಕ್ಯಾನ್ಸಲ್ ಮಾಡ್ತದೆ ಹೈಕೋರ್ಟ್. ಕರ್ನಾಟಕ ಹೈಕೋರ್ಟ್ ಕ್ಯಾನ್ಸಲ್ ಮಾಡೋದಿಲ್ಲ. ಈ ಸರ್ಕಾರ ಮಾಡಿದಂತಹ ನಿರ್ಧಾರ ಏನಿದೆ ಸರಿ ಇದೆ. 1 minute, ಲೆಟ್ ಮಿ ಸಿ ಇಟ್, ವಿ ನಾಟ್ ಕನ್ಫ್ಯೂಸ್. ಎಸ್, ಆಕ್ಚುಲಿ ಬರಗೂರು
ರಾಮಚಂದ್ರಪ್ಪ ಅವ್ರು ಏನ್ ಮಾಡ್ತಾರೆ, ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ ಕನ್ಫರ್ಮ್ ಮಾಡುತ್ತೆ, ನೋ 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 ವಾಟ್ ಈಸ್ ಡನ್ ಬೈ ದ ಗವರ್ಮೆಂಟ್ ಈಸ್ ಕರೆಕ್ಟ್ ಅಂತ ಹೇಳುತ್ತೆ. ಹೈಕೋರ್ಟ್ ಕನ್ಫರ್ಮ್ ದ ಆರ್ಡರ್. ಇಲ್ಲಿ ಇದೊಂದು ಸೆಂಟೆನ್ಸ್ ಬರಿಬಹುದು, ಹೈಕೋರ್ಟ್ಸ್ ruled that the forfeiture order of government is valid. Order of government is valid ಅಂತ ಹೇಳುತ್ತೆ. ಅಂದ್ರೆ ಕರ್ನಾಟಕ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಏನ್ ಹೇಳುತ್ತೆ, ಸರ್ಕಾರ ತೆಗೆದುಕೊಂಡ ನಿರ್ಧಾರವು ಸರಿಯಾಗಿದೆ ಎಂದ ತೀರ್ಮಾನಕ್ಕೆ ಬರುತ್ತದೆ. ದಟ್ ಈಸ್ ದಿ ಡಿಸಿಷನ್ ಆಫ್ ದಿ ಕರ್ನಾಟಕ ಹೈಕೋರ್ಟ್. ಆದ್ರೆ ಬರಗೂರು ರಾಮಚಂದ್ರಪ್ಪನವರು ಇಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ, ಇದನ್ನ ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡು ಹೋಗ್ತಾರೆ. ಸುಪ್ರೀಂ ಕೋರ್ಟಿನ ಮುಂದೆ, ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಈ ಪ್ರಶ್ನೆಗಳು ಉದ್ಭವ ಆಗ್ತವೆ. ವೆದರ್ ದ ಸ್ಟೇಟ್ ಗವರ್ಮೆಂಟ್ ವಾಸ್ ಜಸ್ಟಿಫೈಡ್ ಇನ್ ಫೋರ್ಫೀಟಿಂಗ್ ದ ಬುಕ್ ಅಂಡರ್ ಸೆಕ್ಷನ್ 95, ಅಥವಾ ನಮ್ಮ ಕರೆಸ್ಪಾಂಡಿಂಗ್ ಸೆಕ್ಷನ್ ಏನ್ ಇದರಲ್ಲಿ, ಕರೆಸ್ಪಾಂಡಿಂಗ್ ಸೆಕ್ಷನ್ ಈಸ್ 98 ಆಫ್ BNSS 98. Okay, then whether such forfeiture violated the right to freedom of speech and expression under Article 91A of the Constitution. So it is a question of law, question of interpretation of Constitution actually, right? Whether contents of the book appeared to contain matter punishable under provision of the IPC relating to ರಿಲಿಜಿಯಸ್ ಇನ್ಸಲ್ಟ್. ಈ ಎಲ್ಲ ಪ್ರಶ್ನೆಗಳನ್ನ ಏನಾಗುತ್ತೆ, ಉದ್ಭವ ಆಗ್ತವೆ. ಈ ಪ್ರಶ್ನೆಗಳನ್ನು ಎತ್ಕೊಂಡು ಬರಗೂರು ರಾಮಚಂದ್ರಪ್ಪನವ್ರು ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟಿನ ಮುಂದೆ SLP ಹಾಕ್ತಾರೆ. ದೇ ವಿಲ್ ಫೈಲ್ ಎ SLP. ಐ ಥಿಂಕ್ ಸಮ್ವೇರ್ ಇಟ್ ಈಸ್ ರಿಟನ್ SLP. ದ ಆಥರ್ ಚಾಲೆಂಜ್ ದ ಫೋರ್ಫಿಚರ್ ಆಫ್ ದ ಹೈಕೋರ್ಟ್ ಆರ್ಡರ್ ಅಂಡ್ ಸಬ್ಸಿಕ್ವೆಂಟ್ಲಿ ಅಪ್ರೋಚ್ಡ್ ದ ಸುಪ್ರೀಂ ಕೋರ್ಟ್. ಸೊ ಆಕ್ಚುಲಿ ಸುಪ್ರೀಂ ಕೋರ್ಟ್ ಇವ್ರು ಏನ್ ಮಾಡ್ತಾರೆ, they will file a SLP. Here Baragur Ramchandrappa files in SLP. Baragur Ramchandrappa files SLP under Article 136 against High Court order. He will challenge High Court order. Then what Supreme Court will decide? These are the questions that have been raised. These are the questions. What are the questions? There are 3 questions raised. Whether forfeiture is okay, whether it violated Article 19(1)(a), and whether he is punishable under Criminal Act. ಅಂತಕ್ಕಂಥ 3 ಪ್ರಶ್ನೆಗಳು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರ್ತದೆ. ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳ್ತದೆ ನೋಡಿ, ದ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ಡ್ ದ ಅಪೀಲ್ ಅಂಡ್ ಅಪ್ಹೆಲ್ಡ್ ದ ಫೋರ್ಫೀಚರ್ ಆಫ್ ದ ಬುಕ್. ನೋಡಿ, ಇಲ್ಲಿ SLP ಏನ್ ಹಾಕಿದ್ರಲ್ಲ, ಈ SLP ಯನ್ನು ಡಿಸ್ಮಿಸ್ ಮಾಡಿ ಸರ್ಕಾರ ತೆಗೆದುಕೊಂಡಂತಹ ಪುಸ್ತಕವನ್ನು ಏನು ಮುಟ್ಟುಗೋಲು ಹಾಕುವಂತಹ ಸರ್ಕಾರದ ಕ್ರಮ ಸರಿಯಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ದ ಕೋರ್ಟ್ ಹೆಲ್ಡ್ ದಟ್ ಆಕ್ಷನ್ ಟೇಕನ್ ಬೈ ದ ಸ್ಟೇಟ್ ಗವರ್ಮೆಂಟ್ ಅಂಡರ್ ಸೆಕ್ಷನ್ 95 ಆಫ್ CRPC ವಾಸ್ ಲೀಗಲಿ ವ್ಯಾಲಿಡ್. ಈ 95 ಆಫ್ CRPCಗೆ ನಾವು BNS 98 ಬರೀಬೇಕು. BNS 98 ಓಕೆ ಈಸ್ ವ್ಯಾಲಿಡ್ ಅಂತ ಹೇಳ್ತು. ಅಂದ್ರೆ ಹೈಕೋರ್ಟ್ ಅದನ್ನು ಕನ್ಫರ್ಮ್ ಮಾಡಿದ್ದು ವ್ಯಾಲಿಡ್ ಅಂತ ಆಯ್ತು. ದ ಕೋರ್ಟ್ ಫರ್ದರ್ ಹೆಲ್ಡ್ ದಟ್ ಕಂಟೆಂಟ್ಸ್ ಆಫ್ ದ ಬುಕ್ ಅಪಿಯರ್ ಟು ಅಟ್ರಾಕ್ಟ್ ಅಫೆನ್ಸಸ್. ನೋಡಿ, ಇದಕ್ಕೆ ನಿಮ್ಮ ಮೇಲೆ ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು. ಸೆಕ್ಷನ್ 295A, mostly this section 295A is pertaining to IPC, ಇಂಡಿಯನ್ ಪಿನಲ್ ಕೋಡ್. ಇದ್ರ ಮೇಲೆ ಆಕ್ಷನ್ ತಗೋಬಹುದು ಅಂತಕ್ಕಂಥ ವಿಷಯವನ್ನು ಈ ಒಂದು ಪ್ರಸಂಗದಲ್ಲಿ ಹೇಳಲಾಗ್ತದೆ. ದಿಸ್ ಈಸ್ ದ ಜಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ಲೀಗಲ್ ಪ್ರಿನ್ಸಿಪಲ್, ಆಕ್ಚುಲಿ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದಿಸ್ ಒನ್ ಫಾರ್ ಅಸ್. ಸೆಕ್ಷನ್ 98, ಸೆಕ್ಷನ್ 99 ಆಫ್ BNS. ಇಲ್ಲಿ ಏನ್ ಮಾಡ್ಬೋದು, ಗವರ್ಮೆಂಟ್ ಗವರ್ಮೆಂಟು ಯಾವುದೇ ಒಂದು ಪುಸ್ತಕವನ್ನು ನಿರ್ಬಂಧ ಮಾಡ್ಬೋದು. ಪುಸ್ತಕ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಪಬ್ಲಿಕೇಶನ್ ಇರ್ಬೋದು, ಅದನ್ನ 98 ಅಲ್ಲಿ ನಿರ್ಬಂಧವನ್ನು ಮಾಡ್ಬೋದು. ಕಂಪ್ಲೀಟ್ ಬ್ಲಾಕ್ ಮಾಡ್ಬೋದು. ಈವನ್ ಎ ಸಿನಿಮಾಟೋಗ್ರಫಿ ಬ್ಲಾಕ್ ಮಾಡ್ಬೋದು. ಆದ್ರೆ ಅದನ್ನ ಪ್ರಶ್ನಿಸಿ ಏನ್ ಮಾಡ್ಬೋದು,
ಸಂಬಂಧಪಟ್ಟಂತಹ ಆಥರ್ ಕ್ರಿಯೇಟರ್ ಇರ್ತಾನಲ್ಲ, ಹಿ ಕ್ಯಾನ್ ಕ್ವಶನ್ ಇಟ್ ಬಿಫೋರ್ ದ ಹೈಕೋರ್ಟ್. ಇಲ್ಲಿ ಎರಡೂ ಪ್ರಸಂಗ ನಡೀತು. ಬರಗೂರವರು ಪುಸ್ತಕ ಬ್ಯಾನ್ ಆಯ್ತು. ಬ್ಯಾನ್ ಆದ ಕೂಡಲೇ ಅವರು ಹೈಕೋರ್ಟಿಗೆ ಹೋದ್ರು. ಹೈಕೋರ್ಟ್ ಇಲ್ಲ, ಬ್ಯಾನ್ ಮಾಡಿದ್ ಸರಿ ಇದೆ ಅಂತ ಹೇಳ್ತು. ದೆನ್ ಹಿ ವೆಂಟ್ ಅಂಡರ್ ಎಸ್ ಎಲ್ ಪಿ ಪ್ರಕಾರ ಹಿ ಅಪೀಲ್ ಟು ಸುಪ್ರೀಂ ಕೋರ್ಟ್ ಆಲ್ಸೋ ವ್ಯಾಲಿಡೇಟೆಡ್ ದಿ ಗವರ್ಮೆಂಟ್ ಆರ್ಡರ್. ನೌ we are interpreting it with respect to constitutional parameters. Constitutional parameter ಏನು ಹೇಳ್ತದೆ? ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಈಸ್ ನಾಟ್ ಅಬ್ಸಲ್ಯೂಟ್. ನೋಡಿ, ಇದೊಂದು ಸಂಪೂರ್ಣ ಹಕ್ಕಲ್ಲ. ಸಚ್ ಫ್ರೀಡಮ್ ಈಸ್ ಸಬ್ಜೆಕ್ಟ್ ಟು ರೀಸನೇಬಲ್ ರಿಸ್ಟ್ರಿಕ್ಷನ್. ನಿಮಗೆ ಕೊಟ್ಟಂತಹ ಸ್ವಾತಂತ್ರ್ಯ ಸಮಾಜದಲ್ಲಿ ಶಾಂತಿಯನ್ನು ಕದಲಿಸುವಂಗೆ ಆಗಬಾರ್ದು. ಅದಕ್ಕೆ 19(2) ನಲ್ಲಿ ರಿಸ್ಟ್ರಿಕ್ಷನ್ ಹಾಕಿದ್ದೀವಿ. ದಿಸ್ ಈಸ್ ದ ಪ್ರಿನ್ಸಿಪಲ್. ನಿಮ್ಗೆ ಎಕ್ಸ್ಪ್ರೆಷನ್ ಪವರ್ ಇದೆ. ಯು ಕ್ಯಾನ್ ಸ್ಪೀಕ್, ಯು ಕ್ಯಾನ್ ಎಕ್ಸ್ಪ್ರೆಸ್. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಮತ್ತೊಬ್ಬರ ಧರ್ಮಕ್ಕಾಗಲಿ ಒಬ್ಬ ವ್ಯಕ್ತಿಗಾಗಲಿ ಹಿಂಸೆ ಕೊಡುವಂತಹ ರೀತಿಯಲ್ಲಿ ಅದು ಇರಬಾರ್ದು ಅಂತಕ್ಕಂಥ ತತ್ವವನ್ನು ನಾವು ಕಾನ್ಸ್ಟಿಟ್ಯೂಷನ್ ನೋಡ್ತೀವಿ. ಆ್ಯಂಡ್ ವಿ ಆರ್ ಸೀಯಿಂಗ್ ಇಟ್ ಇನ್ BNSS 2023, ನಾಟ್ BNSS. ಇದರಲ್ಲಿ ಈ ಸೆಕ್ಷನ್ಗಳು ಪ್ರಮುಖ ಪಾತ್ರ ವಹಿಸ್ತವೆ. ನಮಗೆ ಇದ್ರ ಮೇಲೆ, ನಿಮ್ಗೆ ಈ ಸೆಕ್ಷನ್ ಮೇಲೇ ಅಥವಾ ಬುಕ್ ಸೀಸರ್ ಮೇಲೇ ಒಂದು ಶಾರ್ಟ್ ನೋಟ್ ಥರ ಪ್ರಶ್ನೆ ಕೇಳಿದರೆ, ದಿಸ್ ವಿಲ್ ಬಿ ಎ ಬೆಸ್ಟ್ ಕಂಟೆಂಟ್ ಯು ಕ್ಯಾನ್ ರೈಟ್ ಇನ್ ದಿ ಎಕ್ಸಾಮಿನೇಷನ್. ಓಕೆ, ಸೊ ಸೆಕ್ಷನ್ 95 ಆಫ್ ದ CRPC, ನೌ 98, and is a preventive provision. Forfeiture under this provision does not require prior conviction. Section 96, now Section 99, provides a judicial remedy. The burden lies on the challenger. ಯಾರು ಫೋರ್ಫಿಚರ್ ಮಾಡಿರ್ತಾರಲ್ಲ ಅವರು, ನಾನು ಆ ರೀತಿಯಾದಂತಹ 19(2) ವ್ಯಾಲ್ಯೂಯೇಷನ್ ಮಾಡಿಲ್ಲ, ನಾನು ಅಂದರೆ 19(2) ಅಡಿಯಲ್ಲೇ ಮಾಡಿದ್ದೀನಿ ನಾನು ಅನ್ನೋದನ್ನು ಪ್ರೂವ್ ಮಾಡೋದು ಅವರ ಕೆಲಸ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅನಲೈಸ್ ಮಾಡಿದ್ದೀವಿ. ದ್ಯಾಟ್ಸ್ ಇಟ್. ಸೊ BNSS ಸೆಕ್ಷನ್ 98 and 99 ಏನು ಹೇಳುತ್ತೆ ಅದನ್ನು ಹೆಚ್ಚು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹ್ಯಾವ್ ಆಲ್ರೆಡಿ ಕವರ್ಡ್ ದಿಸ್. Section 98 of BNSS empowers the state to seize, search and forfeit objectionable publications. ನೋಡಿ, objectionable publications ಎಂಥದನ್ನು? ಆಕ್ಷೇಪಾರ್ಹ ಪ್ರಕಟಣೆಗಳನ್ನು ಅದು ಏನು ಮಾಡ್ಬೋದು? ಸೀಸ್ ಮಾಡ್ಬೋದು. ಆಮೇಲೆ ಸೆಕ್ಷನ್ 99 ಏನು ಹೇಳುತ್ತೆ? ಸೆಕ್ಷನ್ 99 ಟೆಲ್ಸ್ ಪ್ರೊವೈಡ್ಸ್ ಜುಡಿಷಿಯಲ್ ಸ್ಕ್ರೂಟಿನಿ. ಇದನ್ನ ಹೈಕೋರ್ಟು ಚೆಕ್ ಮಾಡ್ಬೋದು. ನೋಡಿ, ಸರ್ಕಾರಕ್ಕೂ ನಾವು ಅಧಿಕಾರ ಕೊಟ್ಟಿದ್ದೀವಿ. ಸರ್ಕಾರ ಸರಿ ಮಾಡಿದೀವಿ ತಪ್ಪು ಮಾಡಿದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಹೈಕೋರ್ಟ್ಗೂ ಅಧಿಕಾರ ಕೊಟ್ಟಿದ್ದೀವಿ. ದಟ್ ಕ್ಯಾನ್ ಸ್ಕ್ರೂಟಿನೈಸ್. ಯಾವಾಗ? ಅವರು ಅಪ್ಲಿಕೇಶನ್ ಸಂಬಂಧಿಸಿದವರು ಅರ್ಜಿ ಹಾಕಿದಾಗ. ಇಲ್ಲಿ ಬರಗೂರು ರಾಮಚಂದ್ರಪ್ಪ ಕೇಸ್ ಅಫರ್ಮ್ಸ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ದೀಸ್ ಪವರ್ಸ್. So significance. The case is a leading authority on forfeiture of books and publications. It clarifies the balance between freedom of expression, maintenance of public order. Freedom of expression. So there must be a balance between expression. ನಿಮ್ಮ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ವರ್ಸಸ್ ಪಬ್ಲಿಕ್ ಆರ್ಡರ್. ಇವು ಎರಡರ ಮಧ್ಯ ಸಮತೋಲನ ಇರಬೇಕು. ಸಾರ್ವಜನಿಕ ಶಾಂತಿ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವಿಕೆ. ನೀವು ಹೇಟ್ ಸ್ಪೀಚ್ ಮಾಡೋದು ತಪ್ಪು. ಕೆಟ್ಟ ರೀತಿಯ ಪುಸ್ತಕಗಳನ್ನಂದ್ರೆ ಯಾವುದೇ ಒಂದು ಪಂಗಡ ಅಥವಾ ಯಾವುದೇ ಒಂದು ವ್ಯಕ್ತಿಯ ಮಾನಹಾನಿ ಮಾಡುವಂತಹ, ಅವರಿಗೆ ಹಿಂಸೆ ಕೊಡುವಂತಹ ಬರಹಗಳು ತಪ್ಪು ಅನ್ನುವುದನ್ನು ನಾವೇನ್ ಮಾಡ್ಬೋದು? ಈ ಒಂದು ಪ್ರಕರಣದಿಂದ ನಿರ್ಧರಿಸಬಹುದು. ಸೊ ಬರಗೂರು ರಾಮಚಂದ್ರಪ್ಪ ವರ್ಸಸ್ ಸ್ಟೇಟ್ unfolds the forfeiture of a book under section so and so, holding that freedom of expression may be reasonably restricted. ಯಾವುದೇ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ, ಅದನ್ನು ನಾವು ಸಮಂಜಸವಾಗಿ ನಿಯಂತ್ರಿಸಬಹುದು ಅಂತಕ್ಕಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ನಾವು ಕಾಣ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.